ರಾಯಚೂರಲ್ಲಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ಆರೋಪಿ ಸುದರ್ಶನ್ ಯಾದವ್ ಬಂಧನ ಆಗಿದೆ. ನ್ಯಾಯಾಂಗ ವಶಕ್ಕೂ ಕೂಡ ನೀಡಲಾಗಿದೆ. ರೇಪ್ ಅಂಡ್ ಮರ್ಡರ್ ಅಂತ ಪೋಷಕರು ದೂರನ್ನ ದಾಖಲು ಮಾಡಿದ್ರು. ಸಾಕಷ್ಟು ಸುದ್ದಿ ಕೂಡ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಆ ಯುವತಿಗೆ ನ್ಯಾಯ ಸಿಗಬೇಕು ಅನ್ನೋ ಮನವಿ ಮಾಡಿ ಎಲ್ಲರೂ ಕೂಡ ಅದನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಈಗ ಆರೋಪಿ ಬಂಧನ ಆಗಿದೆ, ಜೊತೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಅದನ್ನ ಒಪ್ಪಿಸಲಾಗಿದೆ. ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಪೋಷಕರು ದೂರನ್ನ ಹಿಂದೆ ದಾಖಲು ಮಾಡಿದ್ರು. ಕಳೆದ ಶನಿವಾರ ವಿದ್ಯಾರ್ಥಿನಿ ಕಾಣೆಯಾಗಿದ್ದು, ಮಂಗಳವಾರ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿತ್ತು. ಇಲ್ಲಿ ಐಪಿಸಿ ಸೆಕ್ಷನ್ 302 ಹಾಗೇನೆ 376 ಅಡಿ ಅತ್ಯಾಚಾರ ಹಾಗೇನೆ ಕೊಲೆ ಪ್ರಕರಣವನ್ನ ಪೋಷಕರು ದಾಖಲು ಮಾಡಿದ್ರು. ಇನ್ನೆರಡು ದಿನಗಳಲ್ಲಿ ವಿದ್ಯಾರ್ಥಿನಿ ಮರಣೋತ್ತರ ಪರೀಕ್ಷೆ ವರದಿ ಬರುತ್ತೆ. ವರದಿ ಬಳಿಕ ಸ್ಪಷ್ಟತೆ ಸಿಗುತ್ತೆ. ಈ ಕೇಸಲ್ಲಿ ಏನಾಗಿದೆ ಏನು ಎತ್ತ ಮಾಹಿತಿಯನ್ನು ಕೊಡ್ತೀವಿ ಅಂತ ಎಸ್ಪಿ ಕಿಶೋರ್ ಬಾಬು ಅವರು ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಧು ಅನ್ನೋ ಯುವತಿಗೆ ನ್ಯಾಯ ಸಿಗಬೇಕು ಅಂತ. ಈಗ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಯಾರೀತ ಆರೋಪಿ, ಜೊತೆಗೆ ಪೋಷಕರು ಏನೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ? ಶರ್ಮಿತಾ, ಏನಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಇವತ್ತು ರಾಯಚೂರಿನ ಒಂದು ಘಟನೆ. ಏನು ಆಕೆಯನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅನ್ನುವಂತ ಇದು ನಡೆದಿದೆ. ಆದ್ರೆ ಈ ನೆಲೆಯಲ್ಲಿ ಪೊಲೀಸರು ಏನು ನೇತಾಜಿ ಪೊಲೀಸರು ಆಕೆಯನ್ನ ಪರಿಚಯ ಇರುವುದು ಮತ್ತು ಸುದರ್ಶನ್ ಯಾದವ್ ಅನ್ನಂತ ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿ ಇವತ್ತು ನ್ಯಾಯಾಂಗ ಕಳಿಸಿದ್ದಾರೆ. ಮತ್ತು ಅವ್ರ ಕುಟುಂಬದವರು ಆಗ್ರಹ ಮಾಡ್ತಾ ಇರೋದು ಅಂದ್ರೆ ಇದು ಅವನು ಯಾರು, ಅವನ ಬಗ್ಗೆ ಸಂಪೂರ್ಣ ತನಿಖೆ ಆಗ್ಲಿ, ಅವ್ನು ಯಾವ ಕಾರಣಕ್ಕಾಗಿ ನಮ್ಮ ಮಗಳನ್ನ ಅವ್ರು ಕೊಂದಿರ್ಬೋದು ಅಥವಾ ಏನಾಗಿದೆ ಅನ್ನೋದನ್ನ ಅವರು ತನಿಖೆ ಆಗ್ಬೇಕು. ತನಿಖೆ ಆದ ನಂತರ ಅದನ್ನ ಅವನಿಗೆ ಆರೋಪಿಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅನ್ನೋದು ಒಂದ್ ಕಡೆ ಆಗ್ರಹ ಆಗಿದ್ರೆ, ಮತ್ತು ಪೊಲೀಸರು ಹೇಳೋದೇನೆಂದ್ರೆ ಅವ್ರ ಕುಟುಂಬದ ಅವ್ರ ತಾಯಿ ನೀಡಿರುವಂತ ದೂರಿನ ಆಧಾರದಲ್ಲಿ ನಾವು ಇವತ್ತು ಅವನನ್ನ ಬಂಧಿಸಿದ್ದೇವೆ, ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದೇವೆ. ಆದ್ರೆ ಅದು ಅನುಮಾನಾಸ್ಪದ ಇದೆ. ಎಲ್ಲವೂ ಈಗೇನು ಮರಣೋತ್ತರ ಪರೀಕ್ಷೆಯ ವರದಿ ಬರಬೇಕು. ಏನು ಇನ್ನು 2 ದಿನದಲ್ಲಿ ಮರಣೋತ್ತರ ಪರೀಕ್ಷೆ ಬಂದಾಗ ಆಕೆನ ರೇಪ್ ಅಂಡ್ ಮರ್ಡರ್ ಆಗಿದ್ವು ಅಥವಾ ಆತ್ಮಹತ್ಯೆ ಆಗಿದ್ವು ಅಥವಾ ಏನ್ ಕಾರಣ ಆಗಿದೆ ಅನ್ನೋದು ಎಲ್ಲ ಸ್ಪಷ್ಟವಾಗ್ತದೆ. ಯಾವುದನ್ನು ನಾವು ಈ ಸದ್ಯ ಅದು ಅನುಮಾನಾಸ್ಪದವಾಗಿ ಇರುವಂತ ಕಾರಣಕ್ಕಾಗಿ ಯಾವುದನ್ನು ಸ್ಪಷ್ಟವಾಗಿ ಹೇಳಕ್ ಆಗ್ತಾ ಇಲ್ಲ. ಆದ್ರೆ ಈಗ ಇದರಲ್ಲಿ ಏನು ಅವರ ತಾಯಿ ಕಂಪ್ಲೇಂಟಿನ ಆಧಾರದಲ್ಲಿ ಈಗ ನಾವು ಆತನ ಅರೆಸ್ಟ್ ಮಾಡಿದ್ದೀವಿ ಮತ್ತು ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗ ಪೊಲೀಸ್ ನ್ಯಾಯಾಂಗ ಇದರಾಗಿದ್ದು ಅದು ಎಲ್ಲವನ್ನು ಮರಣೋತ್ತರ ನಂತರ ಮತ್ತೊಮ್ಮೆ ತನಿಖೆಯಾಗಿ ಮತ್ತು ಅವನು ವಿಚಾರಣೆ ನಡೆಸಿ ಸಂಪೂರ್ಣ ಮಾಹಿತಿ ನೀಡ್ತಿದ್ದೇನೆ ಅಂತ ಮಾಹಿತಿ ಸಿಗ್ತಾ ಇದೆ ಶರ್ಮಿತಾ. ಮತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ಪ್ರತಿಭಟನೆ ನಡೀತೇವೆ ಮತ್ತು ಆಕೆ ನ್ಯಾಯ ಕೊಡಿಸಿ ಜಸ್ಟಿಸ್ ಫಾರ್ ಮಧು ಅನ್ನುವಂತ ಅಭಿಯಾನ ತರ ಈಗಾಗಲೇ ಆರಂಭ ಆಗಿದೆ. ಇದು ರಾಜ್ಯದಲ್ಲಿ ಸಹ ವ್ಯಾಪಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವಾಗ ಮುಂದೆ ಏನು ಪೊಲೀಸರು ಕ್ರಮ ತೆಗೆದುಕೊಳ್ಳಾರೆ ಮತ್ತೆ ತನಿಖೆ ಹಂತದಾಗಿದೆ ಮತ್ತು ಅವ್ರ ಕುಟುಂಬದವರು ಮತ್ತೆ ಏನ್ ಹೇಳ್ತಾರೆ ಮತ್ತೆ ಅದರಿಂದ ಅವ್ರ ಕುಟುಂಬದವರಿಗೆ ಸರಿಯಾದ ನ್ಯಾಯ ಸಿಗುತ್ತೋ ಅಥವಾ ಏನಿದೆ ಅನ್ನೋದೆಲ್ಲವೂ ಇನ್ನೂ ಅಸ್ಪಷ್ಟವಾಗಿದ್ದು ಅದು ಕ್ಲಾರಿಟಿ ಸಿಗಬೇಕಾಗಿದೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶರಣಪ್ಪ ತಮ್ಮ ಇನ್ಫಾರ್ಮೇಶನ್ಗೆ.